ಎಜಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಗಡಿ ತಾಲೂಕು ಮಧುಗಿರಿಯ ಗಡಿ ಗ್ರಾಮ ದೊಡ್ಡ ಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂದಿನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಇರುವ ಜಯಮಂಗಲಿ ನದಿಯ ಸಣ್ಣ ನೀರಾವರಿ ಇಲಾಖೆಯ ಕಾಲುವೆ ಮತ್ತು ಸಣ್ಣ ಸೇತುವೆಯು ಶಿಥಿಲಗೊಂಡು ಮುರಿದು ಬಿದ್ದು 7 ವರ್ಷಗಳಾದರೂ ಕೂಡ ಸಣ್ಣ ನೀರಾವರಿ ಇಂಜಿನಿಯರ್ಸ್ಗಳು ಈ ಕಡೆ ತಿರುಗಿಯೂ ಕೂಡ ನೋಡದ ಕಾರಣ ಮಳೆಗಾಲದಲ್ಲಿ ನಾಲೆಯ ನೀರು ಕಾಲುವೆಯ ಕೆರೆಗೆ ಸಮರ್ಪಕವಾಗಿ ಹೋಗದ ಕಾರಣ ಬೂದಿನಹಳ್ಳಿ ಗ್ರಾಮದ ರೈತರಿಗೆ ತುಂಬಾ ತೊಂದರೆಯಾಗಿ ಮಾರ್ಪಟ್ಟಿದೆ. ಮತ್ತೊಂದು ಕಡೆ ಈ ನಾಲೆಯ ಸೇತುವೆಯು ಸಂಪೂರ್ಣವಾಗಿ ಮುರಿದು ಬಿದ್ದು 5 ವರ್ಷವಾದರೂ ಕೂಡ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಸ್ಗಳು ಕನಿಷ್ಠ ಪರ್ಯಾಯ ವ್ಯವಸ್ಥೆ ಮಾಡದ ಕಾರಣ ಒಂದು ದಡದಿಂದ ಮತ್ತೊಂದು ದಡ ದಾಟಲು ತುಂಬಾ ಹರಸಾಹಸ ಪಡಬೇಕಾಗಿದೆ. ಮತ್ತೊಂದು ಕಡೆ ಈ ನಾಲೆಯಲ್ಲಿ ಮೊದಲಿನಿಂದಲೂ ಹೂಳು ತುಂಬಿ ಗಿಡ ಗಂಟೆಗಳು ಬೆಳೆದಿರುವ ಕಾರಣ ನೀರು ಸಮರ್ಪಕವಾಗಿ ಬರ್ತಾ ಇಲ್ಲ. ಆದ್ದರಿಂದ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯ ರೈತರ ಅಭಿಪ್ರಾಯ ಸಂಗ್ರಹಿಸಿ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರು ಆದ ಸುರೇಶ್ ಮೇಟಿ ಹಾಗೂ ತುಮಕೂರು ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರದ ನೋಡಲ್ ಅಧಿಕಾರಿಗಳು ಆದ ತಿಪ್ಪೇಸ್ವಾಮಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಈಗ ನಾನು ಬಂದಿರತಕ್ಕಂಥದ್ದು ಒಂದ್ ರೀತಿ ಕಲ್ಪತರು ನಾಡು, ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಒಂದ್ ರೀತಿ ಗಡಿ ಗ್ರಾಮಗಳು, ದೊಡ್ಡಮಳ್ಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೂದನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಇದೊಂದು ನಾಲೆ, ಒಂದು ಜಯಮಂಗಲಿ ನದಿಯ ಒಂದ್ ರೀತಿ ನಾಲೆ ಬಂದು ಒಂದು ಕೆರೆಗೆ ನೀರಿಗೂ ಕೊಡುತ್ತೆ. ಇಲ್ಲಿ ನೋಡಿ, ಈಗ ನಾನು ನಿಂತಿದ್ದೀನಿ. ವಿಶೇಷವಾಗಿ ಇಲ್ಲಿ ಮೇಲೆ ಸೇತುವೆ ಇತ್ತು, ಆ ದುರಸ್ತಿ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಸಣ್ಣ ನೀರಾವರಿ ಇಲಾಖೆಗೆ ಪದೇ ಪದೇ ಮನವಿ ಕೊಟ್ವಿ. ಆಯ್ತಾ, ಆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳಂತೂ ಬಹುಶಃ ನಮ್ಮ ಬೂದನಹಳ್ಳಿ ಗ್ರಾಮನ ಮರ್ತಿದಾರೇನೋ ಅನ್ಸುತ್ತೆ. ಆಯ್ತಾ, ಆದ್ರಿಂದ ಎಲ್ಲೋ ಒಂದ್ ಕಡೆ ನೋಡಿ, ಅವಾಗ ಯಾರೋ ನಿರ್ಮಾಣ ಮಾಡಿದ್ರು, ಆ ನಂತರ ತುಂಬಾ ನಿರ್ಲಕ್ಷ್ಯ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನೀರು ಸರಾಗವಾಗಿ ಬರ್ದೆ ನೋಡಿ, ಸೇತುವೆನೂ ಕುಸ್ತೋಗೈತೆ, ಮತ್ತೆ ಹೂಳು ಹೆಚ್ಚಿಲ್ಲ. ಈಗ ಅದ್ರ ನೀರ್ ಹೆಂಗ್ ಹೋಗ್ತೈತೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಸಣ್ಣ ನೀರಾವರಿ ಇಲಾಖೆ ಎಂತೆಂತವಕ್ಕೂ ಎಲ್ಲೆಲ್ಲಿ ಚೆಕ್ ಡ್ಯಾಮ್ ಇಲ್ವೋ, ಬ್ರಿಡ್ಜ್ ಇಲ್ವೋ, ಅವಕ್ಕೆಲ್ಲ ಇದ್ ಮಾಡ್ತೀರಾ. ನಮ್ ಊರ್ಗೊಂದು ಚೆಕ್ ಡ್ಯಾಮ್ ಮಾಡ್ಕೊಡಕ್ ಏನಪ್ಪಾ ದಾಡಿ ಜನಪ್ರತಿನಿಧಿಗಳೇ, ಮೊನ್ನೆ KN ರಾಜಣ್ಣ ಸಾಹೇಬ್ರೆ, ಏನ್ರಿ ಬರೀ ನಮ್ಮ ಊರು ವೋಟ್ ಬ್ಯಾಂಕ್ ಮಾತ್ರ ನಿಮಗ್ ಬೇಕಾ? ನಮ್ಮ ಊರ್ಗೆ ಅಭಿವೃದ್ಧಿ ಕೆಲಸಗಳು ಬೇಡವಾ? ಸಮರ್ಪಕವಾಗಿ ಒಂದು ನೋಡಿ, ಈ ಕಡೆ ಸಂಪರ್ಕ ಮಾಡ್ತಕ್ಕಂತ ರೈತರುಗಳಿಗೆ ಹೊಲಗಳಿಗೆ ಹೋಗಕ್ಕೆ ಒಂದ್ ರೀತಿ ಸಮರ್ಪಕ ರಸ್ತೆ ಇಲ್ಲ. ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ತುಂಬಿಡುತ್ತೆ. ಸಣ್ಣ ನೀರಾವರಿ ಇಲಾಖೆಯವರು ಸಹ ಕಣ್ಣಿದ್ದು ಕುರುಡಾಗಿದ್ದಾರೆ. ಹಾಗಾಗಿ ಈ ವರದಿನ ಮಾಡ್ತಾ ಇದ್ದೀನಿ. ದಯವಿಟ್ಟು ಆ ಒಂದು ಇಲಾಖೆ ಅಧಿಕಾರಿಗಳು, ಆ AWಗಳು ಏನ್ ಮಾಡ್ತಾವ್ರೆ, ಡಬಲ್ಗಳು ಏನ್ ಮಾಡ್ತಾವ್, ಸಣ್ಣ ನೀರಾವರಿ ಇಲಾಖೆಯವರು ಬರೇ ಆ ಬಿಲ್ ತೆಗ್ದೆ ಈ ಬಿಲ್ ತೆಗ್ದೆ ಅಂತಿರಲ್ಲ, ಎಲ್ಲಿ ಮಾಡ್ತಾ ಇದ್ದೀರಾ ನೀವು? ದಯವಿಟ್ಟು ನಮ್ಮೂರ್ಗೆ ಇನ್ನ 1 ವರ್ಷದಲ್ಲಿ ಇದಕ್ಕೊಂದು ಚೆಕ್ ಡ್ಯಾಮ್ ಆಗ್ಬೇಕು. ಅಲ್ಲಿವರೆಗೂ ಸಹ ನನ್ನ ಪ್ರಯತ್ನ ಒಂದ್ ರೀತಿ ನಿರಂತರವಾಗಿರುತ್ತೆ. ಈಗ ವಿಡಿಯೋ ಫುಟೇಜ್ಗಳನ್ನ ನೋಡೋಣ, ಎಷ್ಟು ಶಿಥಿಲಗೊಂಡಿದೆ ಅಂತ. ನೋಡಿ ವೀಕ್ಷಕರೇ, ಇದೊಂದು ನಾಲೆ. ಈಗ ನಾನು ಆ ಕೆಳಗಡೆ ಒಂದು ದೊಡ್ಡಮಳ್ಳೂರಿಂದ ಹೋಗುತ್ತೆ, ಈ ನೀರು ಬಂದು ಈ ಕಡೆ ಒಂದು ಕೆರೆಗೆ ಹೋಗುತ್ತೆ. ಆದ್ರೆ ಈ ರಸ್ತೆನೆ, ಇಲ್ಲೊಂದು ಸೇತುವೆ ಇತ್ತು, ಸೇತುವೆನೆ ಒಂದ್ ರೀತಿ ಸಾಕಷ್ಟು ಹಾಳಾಗಿ ಕುಸಿದ್ಬಿಟ್ಟಿದೆ. ಪಾಪ ಇನ್ನೇನು ಓಡಾಡಕ್ಕೆ ರಸ್ತೆ ಮಾಡ್ಕೊಂಡವ್ರೆ. ಹಾಗಾಗಿ ದಯವಿಟ್ಟು ಈ ಒಂದು ಸೇತುವೆನ ನಿರ್ಮಾಣ ಮಾಡ್ಬೇಕು, ಚೆಕ್ ಡ್ಯಾಮ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಬೂದನಹಳ್ಳಿ ಗ್ರಾಮಸ್ಥರು ಸಿಕ್ಕಿದ್ರೆ, ನಿಮ್ಮ ಹೆಸರು? ಸರ್ ನರೇಂದ್ರ ಕುಮಾರ್ ಅಂತ ಹೇಳ್ಬಿಟ್ಟು. ಹೇಳಿ ನರೇಂದ್ರ ಕುಮಾರ್ ಅವ್ರೆ. ಇದು ಸರ್ ಅದು ಹೋಗಿ 5 ವರ್ಷ ಹೋಯ್ತು. ಆ ಪಂಚಾಯತಿಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ, ಈ ಸರಿ ಹಾಕೊಡ್ತೀವಿ ಆ ಸರಿ ಹಾಕ್ತಿವಿ ಅಂತ ಹೇಳ್ಬಿಟ್ರು, ಆಗ್ತಾನೆ ಇರಲ್ಲ. ಅದೊಂದು ಬ್ರಿಡ್ಜ್ ಒಂದು ಹಾಕೊಡಿ ಸರ್. ಇದು ಕೊಡಗೆ ಬೂದನಹಳ್ಳಿ ಇದಕ್ಕೇನೆ ಬರ್ತದೆ, ಸಣ್ಣ ನೀರಾವರಿ ಇಲಾಖೆಗೆ ಬರ್ತದೆ. ಯಾರು ಬಂದಿಲ್ಲ ಸರ್. ಹಾ, ಯಾರು ಬಂದೇ ಇಲ್ಲ. ಶಿಥಿಲಗೊಂಡಿದೆ ಫುಲ್. ಸೇತುವೆನೆ ಬಿದ್ದೋಗ್ಬಿಟ್ಟೈತೆ ಸರ್. ಅದು ಆಗ್ಲೇ 3 ವರ್ಷ ಆಯ್ತು ಅದ್ ಬಿದ್ದೋಗಿ. ಹೆಂಗೆ ಸರ್, ಏನ್ ಮಾಡ್ಬೇಕು? ಯಾರ್ಗೆ ಹೇಳಿದ್ರು, ಏನು ಮೆಂಬ್ರೊಳಗೆ ಹೇಳಿದ್ರು, ಅವರು ಬಾಯಿಗೆ ತಗೊಳ್ಳಿಲ್ಲ, ಏನಿಲ್ಲ. ಏನ್ ಮಾಡೋಣ? ರೋಡ್ ಸಮಸ್ಯೆ. ಅದೊಂದ್ ಸೇತುವೆ ಆಗೋಗ್ಬೇಕು ಸರ್. ಅದು ನಾಗಭೂಷಣ ಇದೇ ಊರಾ? ಯಾವ ಬೂದನಹಳ್ಳಿ? ಯಾವಾಗಿಂದ ಕೆಟ್ಟೋಗೈತಿದು? ಇದು ಸುಮಾರು ಒಂದು 8-10 ತಿಂಗಳು ವರ್ಷ ಆಯ್ತು. ಹೌದಾ? 8-10 ವರ್ಷ ಆಯ್ತು ಅನ್ಕೊಡ್ರಿ. ಹೆಂಗೆ ಕಿತ್ತೋಗಿರೋದು ಇದು? ನೀರ್ ಕೊಚ್ಕೊಂಡೋಗಿ. ಹೌದಾ? ಮತ್ ನೀರೆಲ್ಲ ಎಲ್ಲಿ ಹೋಗ್ತೈತೆ? ನೀರೆಲ್ಲ ಹೋಗ್ತೈತೆ, ಓಡಾಡಕ್ ಜಾಗ ತಿರ್ಕ ಕಟ್ಟಿ ಹಾಕಿ. ಮೊದ್ಲು ಸೇತುವೆ ಇತ್ತು? ಸೇತುವೆ ಇತ್ತು, ಇವಾಗ ಸೇತುವೆ ಇಲ್ಲ, ಮುರಿದೋಗ್ಬಿಟ್ರು. ಸಣ್ಣ ನೀರಾವರಿ ಇಲಾಖೆನ ಇದು? ಓಕೆ. ಯಾರು ರಿಪೇರಿ ಮಾಡಿಲ್ಲ? ಮಾಡೇ ಇಲ್ಲ. ನದಿ ನೀರ್ ಬರೋದು ಇದು. ಜಯಮಂಗಲಿ ನದಿ ಇದ್ರ ಮುಖಾಂತರನೇ ಇದೆ ನದಿ ನೀರ್ ಬರೋದು. ನಾಲೆ ಕೆರೆಗೆ ಹೋಗಕ್ಕೆ. ಏನು ಕೊಡಗೇನಹಳ್ಳಿ ಕೆರೆಗೆ ಏನು ಸಂಪರ್ಕ ಮಾಡ್ತಕ್ಕಂತ ಒಂದು ಜಯಮಂಗಲಿ ನದಿ ಒಂದ್ ರೀತಿ ಕೆನಲ್ ನ ಸಾಕಷ್ಟು ಕಾಲುವೆಗಳು ಶಿಥಿಲಗೊಂಡಿರ್ತಕ್ಕಂಥದ್ದು, ಮತ್ತೆ ಸೇತುವೆಗಳು ಸಾಕಷ್ಟು ಒಂದ್ ರೀತಿ ಶಿಥಿಲಗೊಂಡು ಬಿದ್ದೋಗಿರ್ತಕ್ಕಂಥ ವರದಿ ಶೀರ್ಷಿಕೆ ಇಡಿ ಈ ಒಂದು ಇಲಾಖೆಗೆ ಸಂಬಂಧಿಸಿದ ಸಣ್ಣ ಇಲಾಖೆಗೆ ಸಂಬಂಧಿಸಿದ ಏನು ಉಪವಿಭಾಗದ
ಒಂದ್ ರೀತಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ಶ್ರೀ ತಿಪ್ಪೇಸ್ವಾಮಿ ಅವರು ಏನ್ ಹೇಳ್ತಾರೆ ಸರ್? ನಮಸ್ತೆ. ಹೇಳಿ ಸರ್. ಮೊದ್ಲಿಂದನೂ ಸಹ ಒಂದ್ ರೀತಿ ಕೊಡಗೇನಹಳ್ಳಿ ಕೆರೆಯಾಗಿತ್ತು ಸರ್. ವಿಶೇಷವಾಗಿ ಅದಕ್ಕೆ ನೀರು ಹೋಗೋದಕ್ಕೆ ಒಂದ್ ರೀತಿ ಕಾಲುವೆ ಸಾಕಷ್ಟು ದುರಸ್ತಿ ಆಗ್ಬೇಕು, ಮತ್ತೆ ಸೇತುವೆಗಳು ಸಂಪರ್ಕ ಮಾಡ್ಕೊಂಡು ಸಾಕಷ್ಟು ಬಿದ್ದೋಗಿದ್ದಾವೆ. ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಒಂದು ಆಗ್ರಹ ಇದೆ. ಈಗ ನಾವು ಆ ಒಂದು ಫೀಡರ್ ಕ್ಯಾನಲ್ಗಳನ್ನೆಲ್ಲ ಕ್ಲಿಯರ್ ಮಾಡಕ್ಕೆ ನಾವು ಪ್ರಪೋಸಲ್ ಎಲ್ಲ ಕಳಿಸಿದ್ದೀವಿ. ಮತ್ತೆ ಅಲ್ಲಿ ಏನು ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜ್ ಮಾಡಕ್ಕೆ ಮಾಡಕ್ ಆಗ್ತಾ ಇಲ್ಲ. ಆದ್ರೂ ಒಂದು ಚೆಕ್ ಡ್ಯಾಮ್ ಅದಕ್ಕೆ ಒಂದು ಫೀಡರ್ ಕ್ಯಾನಲ್ ಮಾಡಕ್ಕೆ ಸರ್ಕಾರಕ್ಕೆ ಲೆವೆಲ್ ನಮ್ಮ MLA ಸಾಹೇಬ್ರ ಕಡೆಯಿಂದ ಒಂದು ಪ್ರಪೋಸಲ್ ಕಳಿಸಿದ್ವಿ. ಅದು ಅಪ್ರೂವಲ್ ಆಗ್ದಂಗೆನೆ ಆ ಕೆಲಸ ಕಾರ್ಯಕ್ರಮ ಮಾಡ್ತಿದ್ವಿ. ಕಳೆದ 8 ವರ್ಷಗಳಿಂದ ಇದೇ ರೀತಿ ಸಮಸ್ಯೆ ಇದೆ ಸರ್. 8 ವರ್ಷಗಳಿಂದ ಅಂತಂದ್ರೆ ಬಿಫೋರ್ ಲಾಸ್ಟ್ ಇಯರ್ ಮಳೆ ಬಂದಿದೆ, ಕೆರೆಗಳಿಗೆಲ್ಲ ನೀರ್ ಬಂದಿತ್ತು. ಅದರ ಹಿಂದೆ ಮಳೆಗಾಲ ತುಂಬಾ ವಿರಳವಾಗಿರೋದ್ರಿಂದ ಅಲ್ಲಿ ಏನು ಜಾಸ್ತಿ ಜಂಗಲ್ಲು ಅದು ಇದೆಲ್ಲ ಏನು ಅಭಿವೃದ್ಧಿ ಮಾಡಿರ್ಲಿಲ್ಲ. ನಾವು ಲಾಸ್ಟ್ 1 ಇಯರ್ ಇಂದ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಎಲ್ಲ ಕೆರೆಗಳು ಆಲ್ಮೋಸ್ಟ್ ಕೊಡಗೇನಹಳ್ಳಿ ಹೋಬಳಿನಲ್ಲಿ ಕೆಲವು ಕೆರೆಗಳು ತುಂಬಿದ್ವು. ಈ ವರದಿ ಆಗಿದ ತಕ್ಷಣ ಏನಾದ್ರು ತಾವು ಭೇಟಿ ಕೊಡ್ತೀರಾ ಖುದ್ದಾಗಿ ಸ್ಥಳಕ್ಕೆ? 100% ಮಾಡಿ ಅದನ್ನ ಏನ್ ಮಾಡ್ಬೇಕು ಅದಕ್ಕೆ ಇನ್ನೊಂದ್ಸಾರಿ ನಾವು ಪ್ರಪೋಸಲ್ ನ ರಿಮೈಂಡ್ ಮಾಡ್ತೀವಿ ಸರ್ಕಾರದ ಲೆವೆಲ್ ಅಲ್ಲಿ. ಈಗ ರೈತರುಗಳದ್ದು ತುಂಬಾ ಬೇಡಿಕೆ ಇದೆ, ಸಾಕಷ್ಟು ಒಂದ್ ರೀತಿ ರಸ್ತೆನೆ ಬಂದ್ ಮಾಡಕ್ ನಿಂತವ್ರು ಸರ್. ಏನ್ ಹೇಳಿಕ್ ಬಯಸ್ತೀರಾ? ರಸ್ತೆ ಯಾವ ರಸ್ತೆ ಬಂದ್ ಮಾಡಕ್ಕೆ? ರಸ್ತೆ ಅಂದ್ರೆ ಈಗ ಬೂದೇನಹಳ್ಳಿಯಿಂದ ಆ ಕೊಡಗೇನಹಳ್ಳಿಗೆ ಹೋಗ್ತಕ್ಕಂತ ಕಾಲುವೆ ಸಾಕಷ್ಟು ಇದಾಗಿದೆ ಸರ್. ಇಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್. ಹಾಗಾಗಿ ನಾವು ಒಂದ್ಸಾರಿ ಆ ಸ್ಥಳ ಪರಿವೀಕ್ಷಣೆ ಮಾಡಿ ಅದನ್ನ ಕಾರ್ಯಕ್ರಮಕ್ಕೆ ಮಾಡ್ಬಿಡ್ತೀವಿ. ಧನ್ಯವಾದಗಳು. ಇನ್ನಾದ್ರೂ ಈ ಹದಗೆಟ್ಟ ಸಣ್ಣ ನೀರಾವರಿ ಇಲಾಖೆಯ ಕಾಲುವೆಗೆ ದುರಸ್ತಿ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.